ಹೆದ್ದಾರಿ ಕಾಮಗಾರಿ ವಿಳಂಬಕ್ಕೆ ಗುತ್ತಿಗೆದಾರರು ಅಧಿಕಾರಿಗಳೇ ನೇರ ಹೊಣೆ ಅಂತ ಹೇಳಿ ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಹೇಳಿದರು. ಶಿರಸಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದಂಥ ಅವರು ಹೈವೇ ಕಾಮಗಾರಿ ನಿರ್ವಹಣೆಯಲ್ಲಿ ವಿಫಲವಾಗಿದ್ದರಿಂದ ಯೋಜನೆ ವಿಳಂಬ ಆಗಿದ್ದು ಜನರಿಗೆ ತೀವ್ರ ಸಂಕಷ್ಟ ಆಗಿರುವಂಥದ್ದು ನಿಜ. ಈಗಾಗಲೇ ಅಧಿಕಾರಿಗಳಿಗೆ ಗುತ್ತಿಗೆದಾರರಿಗೆ ಖಡಕ್ ಸೂಚನೆ ಕೊಟ್ಟಿದ್ದೇನೆ. ಮಳೆಗಾಲದ ಒಳಗಾಗಿ 8 ಕಿಲೋಮೀಟರ್ ಡಾಂಬರೀಕರಣ ಮಾಡಲೇಬೇಕು ಅಂತ ಹೇಳಿ ವಾರ್ನ್ ಕೊಟ್ಟಿದ್ದೇನೆ. ಜನತೆಗೆ ತೊಂದರೆ ಆಗದಂತೆ ಮಳೆಗಾಲದ ಒಳಗಾಗಿ ರಸ್ತೆಯನ್ನ ಸರಿಪಡಿಸೋದಾಗಿ ಭರವಸೆ ಕೊಟ್ಟಿದ್ದಾರೆ ಅಂತ ಹೇಳಿದರು. ಕಾರವಾರ ಉಸ್ತುವಾರಿ ಸಚಿವರಾದ ಮಂಕಾಳ್ ವೈದ್ಯ ಅವರಿಗೆ ಸಂಸದರಾದ ಕಾವೇರಿ ಖಡಕ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಈ ರಸ್ತೆಗೆ ರಾಜ್ಯ ಸರ್ಕಾರ ಎಷ್ಟು ತೊಂದರೆ ಕೊಟ್ಟಿದೆ ಅನ್ನೋದನ್ನ ಹೇಳೋದಕ್ಕೆ ಹೋಗೋದಿಲ್ಲ. ನೀವು ರಾಜ್ಯಕ್ಕೆ ಸಚಿವರು, ಭಟ್ಕಳ ಒಂದಕ್ಕೆ ಬಿಟ್ಟು ಇಡೀ ರಾಜ್ಯದ ಕಡೆಗೆ ಗಮನವನ್ನ ಕೊಡಿ. ನಿಮ್ಮ ಇಲಾಖೆಯನ್ನ ಸರಿಯಾಗಿ ನಿರ್ವಹಿಸಿ. ಕೇಂದ್ರದ ಯೋಜನೆಗಳಿಗೆ ಸಹಕರಿಸಿ. ಕೇವಲ ರಾಜಕೀಯ ಮಾಡೋದಕ್ಕೆ ಹೋಗಬೇಡಿ ಅಂತ ಹೇಳಿ ಸಂಸದ ಕಾಗೇರಿ ಅವರು ಹೇಳಿದರು. ರಾಜಕೀಯ ಒಂದು ಪ್ರಯತ್ನ, ಅದಕ್ಕಿಂತ ಜಾಸ್ತಿ ಅದರ ಬಗ್ಗೆ ಏನು ಹೇಳಲಾರೆ. ಆದರೆ ಈ ರಸ್ತೆ ವಿಷಯದಲ್ಲಿ ಬಹಳ ಸ್ಪಷ್ಟವಾಗಿ ನಾನು ಹಿಂದೂ ಹೇಳಿದ್ದೇನೆ ಮತ್ತು ಇವತ್ತು ಹೇಳ್ತಾ ಇದ್ದೇನೆ. ಗುತ್ತಿಗೆದಾರರ ಅಧಿಕಾರಿಗಳ ಸಮರ್ಥ ನಿರ್ವಹಣೆಯಲ್ಲಿ ವಿಫಲರಾಗಿರೋದ್ರಿಂದ, ಅದನ್ನು ಅನುಷ್ಠಾನಗೊಳಿಸೋದ್ರಲ್ಲಿ ವಿಫಲರಾಗಿರೋದ್ರಿಂದ ಈ ಯೋಜನೆ ವಿಳಂಬ ಆಗಿದೆ. ಅದರಿಂದಾಗಿ ಜನತೆಗೆ ಇನ್ನಿಲ್ಲದ ತೊಂದರೆಯನ್ನು ಆಗಿದೆ. ಇದರೊಳಗೆ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಯಾರಲ್ಲೂ ಇಲ್ಲ. ವಿಳಂಬ ಆಗಿದೆ. ಇದಕ್ಕೆ ಕಾರಣಗಳು ಗುತ್ತಿಗೆದಾರರು ಮತ್ತು ಸ್ಥಳೀಯ ಮಟ್ಟದ ಅಧಿಕಾರಿಗಳು ಕಾರಣರಿದ್ದಾರೆ. ಆದರೆ ನಾನು ಸಂಸದನಾಗಿ ಇದನ್ನು ತ್ವರಿತಗತಿಯಲ್ಲಿ ಅನುಷ್ಠಾನಗೊಳಿಸಬೇಕು ಅನ್ನೋದ್ರ ಬಗ್ಗೆ ಈ 2 ವರ್ಷದಲ್ಲಿ ನನ್ನೆಲ್ಲ ಪ್ರಯತ್ನವನ್ನು ನಾನು ಮಾಡಿದ್ದೇನೆ. ನಾನು ಕೇಂದ್ರ ಸಚಿವರಾದಂತಹ ಶ್ರೀಯುತ ಗಡ್ಕರಿ ಅವ್ರನ್ನ ಒಳಗೊಂಡಂತೆ ಎಲ್ಲ ಹಿರಿಕಿರಿಯ ಅಧಿಕಾರಿಗಳನ್ನು ಒಳಗೊಂಡಂತೆ ಎಲ್ಲರ ಗಮನಕ್ಕೆ ಎಲ್ಲ ಸಂಗತಿಗಳನ್ನು ಸಹ ಸವಿಸ್ತಾರವಾಗಿ ಕಾಲಕ್ಕೆ ನಾನು ಹೇಳ್ತಾ ಬಂದಿದ್ದೇನೆ, ಹೇಳಿದೆ. ಗುತ್ತಿಗೆದಾರರ ಈ ಒಂದು ಅನುಷ್ಠಾನದಲ್ಲಾಗಿರುವಂತಹ ವಿಳಂಬಕ್ಕೆ NHAI ನಿಯಮಾವಳಿಗಳ ಪ್ರಕಾರ, ಕಾನೂನಿನ ಪ್ರಕಾರ ತನ್ನ ಕಾನೂನು ಕ್ರಮವನ್ನು ತೆಗೆದುಕೊಳ್ಳುತ್ತೆ. ಅವರಿಗೆ ಸಾಕಷ್ಟು ಬಾರಿ ಎಚ್ಚರಿಕೆಯನ್ನು ಸಹ ಕೊಟ್ಟಿದೆ. ಆದಾಗ್ಯೂ ಇಲ್ಲಿ ಕೆಲಸ ಆಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ನಮಗೇನೇನು ತೊಂದರೆ ಆಗಬೇಕು ಆ ತೊಂದರೆಯನ್ನು ನಾವು ಅನುಭವಿಸ್ತಾ ಇದ್ದೇವೆ. ಈ ತೊಂದರೆ ಆಗಿದೆ ಅನ್ನೋದನ್ನು ಒಪ್ಪಿಕೊಳ್ತಾ ಮತ್ತು ಇದನ್ನು ಸರಿ ಮಾಡೋದಕ್ಕೆಲ್ಲ ಪ್ರಯತ್ನ ಮಾಡ್ತಿದ್ದೀವಿ ಅನ್ನೋದನ್ನು ಹೇಳ್ತಾ, ಈಗ ಮಳೆಗಾಲಕ್ಕೆ ಪೂರ್ವ ಸಿದ್ಧತೆಯಲ್ಲಿ ಹಿಂದಿನ ರಸ್ತೆಗಳು ಒಟ್ಟು ಅದರ ಕಿಲೋಮೀಟ್ರು ನಿಮಗೆಲ್ಲ ಗೊತ್ತೇ ಇದೆ, ಅದನ್ನು ಮತ್ತೆ ವಿವರಕ್ಕೆ ಹೋಗೋದಿಲ್ಲ. ನಾನು ಉಳಿದ ರಸ್ತೆಗಳನ್ನು ಏನು ಮಾಡಬೇಕು ಅದು ಮೋಟ್ರೇಬಲ್ ಆಗಿರುವ ಹಾಗೆ ಮಾಡೋದಕ್ಕೂ ಸಹ ಸೂಚಿಸಿದ್ದೇನೆ. ಅಂದರೆ ಮೋಟ್ರೇಬಲ್ ಆಗಿರೋದು ಅಂದರೆ ಈ ಪಾಟೋಲು ಅದು ಇದು ಎಲ್ಲ ಆಗಿರೋದು ಇದೆಯಲ್ಲ, ಈಗ ಅಂದರೆ ಈ ರಸ್ತೆ ಅಗದೇ ಇರುವಂಥ ಉಳಿದ ಜಾಗ ಇದೆ, ಅದರೊಳಗೂ ಸಹ ಅದನ್ನು ಅಂದರೆ ಮೋಟ್ರೇಬಲ್ ಆಗಿ ಇಡಬೇಕು ಅನ್ನೋ ಸೂಚನೆಯನ್ನು ನಾವೆಲ್ಲರೂ ಕೊಟ್ಟಿದ್ದೇವೆ. ಗುತ್ತಿಗೆದಾರರು ಮತ್ತು ಅಧಿಕಾರಿಗಳು ನನಗೆ ಹೇಳಿದ್ದಾರೆ, ನಾವು ಅದನ್ನು ನಮ್ಮ ಈ ಸೂಚನೆಯಂತೆ ಮಳೆಗಾಲದೊಳಗೆ ನಾವು ಮಾಡಿಕೊಡೋದಕ್ಕೆ ನಮ್ಮೆಲ್ಲ ಪ್ರಯತ್ನ ಮಾಡಿ ಜನತೆಗೆ ತೊಂದರೆ ಆಗದೇ ಇರುವಂತೆ ನಾವು ಮಾಡ್ತೀವಿ ಅನ್ನೋ ಒಂದು ವಿಶ್ವಾಸದ ಮಾತನ್ನು ಹೇಳಿದ್ದಾರೆ. ಅವರು ಹಾಗೆ ಮಾಡದೆ ಹೋದರೆ ನಾವು ಸರ್ಕಾರ ಮಟ್ಟದಲ್ಲಿ ಒಂದು ಜವಾಬ್ದಾರಿಯುತವಾದಂತಹ ಕ್ರಮವನ್ನು ನಾವು ತೆಗೆದುಕೊಂಡು ಜನತೆಗೆ ರಸ್ತೆ ಮೋಟ್ರೇಬಲ್ ಆಗಿರುವಂತೆ ನೋಡಿಕೊಳ್ಳುವ ಪ್ರಯತ್ನವನ್ನು ನಾವೆಲ್ಲ ಒಟ್ಟಾಗಿ ನಾವು ಮಾಡ್ತೇವೆ. ಸರ್, ಈ ಭಾಗದಷ್ಟು ಒಂದು ನಿಮಿಷ, ಈ ವಿಷಯಕ್ಕೆ ಇನ್ನೂ ಹೆಚ್ಚಾಗಿ ನಾನು ಇದನ್ನು ಎಳೆಯೋದಕ್ಕೆ ಹೋಗೋದಿಲ್ಲ. ಯಾಕೆ ಅಂತಂದರೆ ಉಳಿದಿದ್ದು ಏನಾಯಿತು ಅನ್ನೋದು ಯಾರಿಗೂ ಈಗೇನು ಮುಖ್ಯ ಅಲ್ಲ. ಈಗ ಆಗಬೇಕಾದ್ದು ಈ ಕೆಲಸ. ನಾನು ಹೇಳ್ತಾ ಹೋಗ್ಬೋದು, ರಾಜ್ಯ ಸರ್ಕಾರ ಎಲ್ಲೆಲ್ಲಿ ಏನೇನು ತೊಂದರೆ ಕೊಟ್ಟಿದೆ, ಆ ಕಾರಣದಿಂದ ಹೇಗೆ ವಿಳಂಬ ಆಯಿತು, ಹೀಗೆಲ್ಲ ನಾನು ಮಾತಾಡೋದಕ್ಕೆ ನಂಗೆ ಸಾಕಷ್ಟು ಅಂಶಗಳಿದೆ. ನಾನು ಅದಕ್ಕೆ ಹಿಂದಿನ ಯಾವ ಸಂಗತಿಗಳ ಬಗ್ಗೆ ಹೇಳೋದಿಲ್ಲ. ನಾನು ಮಂಕಾಳು ವೈದ್ಯರಿಗೆ ಹೇಳೋದಕ್ಕೆ ಒಂದೇ ಒಂದು ಬಯಸ್ತೇನೆ, ಅವರು ಉಸ್ತುವಾರಿ ಸಚಿವರು ನಮ್ಮ ಜಿಲ್ಲೆಯಲ್ಲಿ ರಾಜ್ಯ ಸರ್ಕಾರದಿಂದ ಏನೇನು ಆಗ್ತಾಯಿದೆ, ಏನೇನು ಆಗಬೇಕು ಅನ್ನೋದ್ರ ಬಗ್ಗೆ ಹೆಚ್ಚು ಗಮನ ಕೊಡಲಿ. ಕೇಂದ್ರ ಸರ್ಕಾರದ ಯೋಜನೆಗಳು ನಮ್ಮ ಜಿಲ್ಲೆಯಲ್ಲಿ ಆಗೋದಕ್ಕೆ ಒಂದು ಜಿಲ್ಲಾಡಳಿತವಾಗಿ ಏನೇನು ಯಾವ್ಯಾವುದಕ್ಕೆ ಸಹಕರಿಸೋದಕ್ಕೆ ಪ್ರಯತ್ನ ಮಾಡಲಿ. ರಾಜ್ಯ ಸರ್ಕಾರದಲ್ಲಿ ತಮಗಿರೋ ಇಲಾಖೆಯಿಂದ ರಾಜ್ಯದ ನಮ್ಮ ಕರಾವಳಿ ಪ್ರದೇಶ ಮೀನುಗಾರರಿಗೆ ಏನೇನು ಅನುಕೂಲ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಲಿ.
ಅವರು ಸ್ವಲ್ಪ ಭಟ್ಕಳದಿಂದ ಇಡೀ ಜಿಲ್ಲೆ ಅಂತ ನೋಡಲಿ, ಇಡೀ ರಾಜ್ಯ ಅಂತ ರಾಜ್ಯ ಸಚಿವರು ಅವರು ಇಡೀ ರಾಜ್ಯ ಅಂತ ನೋಡಲಿ, ತಮ್ಮ ಇಲಾಖೆಯನ್ನು ಜವಾಬ್ದಾರಿಯಿಂದ ನಡೆಸಲಿ. ನಮಗೆ ಬೇಕಾದಂಥ ಎಲ್ಲ ರೀತಿ ಸಹಕಾರ ಜಿಲ್ಲಾಡಳಿತದಿಂದ ರಾಜ್ಯ ಸರ್ಕಾರ ಸಿಗುವಂತೆ ನೋಡಿಕೊಳ್ಳಿ. ಈ ರಾಜಕೀಯ ಮಾತುಗಳನ್ನು, ಬೇಜವಾಬ್ದಾರಿ ಮಾತುಗಳನ್ನು ರಸ್ತೆಯಲ್ಲಿ ಹೇಳ್ಕೊಂಡು ಹೋಗೋದಕ್ಕೆ ಅದು ಆ ಸ್ಥಾನಕ್ಕೆ ಗೌರವ ಅಲ್ಲ. ಅವರು ನಮಗೆ ಏನೇನು ಸಹಕರಿಸಬೇಕು ಕಾಲಕ್ಕೆ ಕ್ಷಣ ಕ್ಷಣಕ್ಕೆ ಸಹಕರಿಸಲಿ ಅಂತ ನಾನು ಕೇಳ್ಕೊಳ್ತೀನಿ. ಇನ್ನೂ ಹೆಚ್ಚಿನ ಚರ್ಚೆನ ಮಾಡೋ ಅಗತ್ಯ ಇಲ್ಲ ಈ ಸಂದರ್ಭದಲ್ಲಿ, ಯಾಕೆಂದರೆ ಜನತೆಗೆ ಇದು ಯಾವುದೂ ಬೇಕಾಗಿಲ್ಲ, ಜನತೆಗೆ ರಸ್ತೆ ಆಗೋದು ಬೇಕಾಗಿದೆ. ಹಾಗಾಗಿ ಈ ರಸ್ತೆ ಮಾಡಿಕೊಡೋದಕ್ಕೆ ನಾವೆಲ್ಲ ನಮ್ಮದೇನು ಪ್ರಯತ್ನ ಮಾಡ್ತಿದ್ದೆವು, ಮೇ ಒಳಗೆ ಅದು 8 ಕಿಲೋಮೀಟ್ರು ಡಾಂಬರೀಕರಣ ಆಗಿ ಮಳೆಗಾಲದಲ್ಲಿ ಎಲ್ಲ ರಸ್ತೆಗಳು ಓಡಾಡೋದಕ್ಕೆ ಬೇಕಾದಂಥ ಕ್ರಮ ಆಗಬೇಕು. ಅದನ್ನು ಮಾಡೋದಕ್ಕೆ ಈಗ ನಾನು ಜಿಲ್ಲಾಡಳಿತದ ರಾಜ್ಯ ಸರ್ಕಾರದ ಸಹಕಾರವನ್ನು ಕೇಳ್ತಾ ಎಲ್ಲ ಹಂತದಲ್ಲಿ ಈ ಕೆಲಸವನ್ನು ಮಾಡೋದಕ್ಕೆ ನಾವೇನು ಪ್ರಯತ್ನ ಮಾಡ್ತಿದ್ದೇವೋ ಅದ್ರ ಜೊತೆಗೆ ಸಹಕರಿಸಲಿ ಅಂತ ಅಷ್ಟೇ ಕೇಳ್ಕೊಳ್ತೀವಿ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.